ಮಂತ್ರಾಲಯ ಶ್ರೀಗಳಾಗಿರುವಂಥ ಸುಬುಧೇಂದ್ರ ಶ್ರೀಗಳು ನಮ್ಮ ಜೊತೆ ಇದೀಗ ಫೋನದಲ್ಲಿದ್ದಾರೆ. ಸುಬುಧೇಂದ್ರ ಶ್ರೀಗಳೇ, ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀವಿ. ಶ್ರೀಗಳೇ, ರಾಮ ಮಂದಿರ ಉದ್ಘಾಟನೆ ಒಂದು ಕಡೆ, ಆಮೇಲೆ ಅದಕ್ಕೆ ರೂವಾರಿಯಾಗಿದ್ದವರು ಭಾರತ ರತ್ನ ಪ್ರಶಸ್ತಿ ಘೋಷಣೆ. ಎಲ್ ಕೆ ಅಡ್ವಾಣಿ ಅವರ ಜೊತೆ ನಿಮ್ಮದು ಕೂಡ ಸಂಬಂಧಗಳಿದೆ. ಯಾವ ರೀತಿ ಈ ಸಂದರ್ಭದಲ್ಲಿ ನೆನಪಿಸ್ಕೋತೀರಿ ಶ್ರೀಗಳೇ? ಈ ಮುಖ್ಯವಾಗಿ ನಮ್ಮ ರಿಪಬ್ಲಿಕ್ ಟಿವಿಯ ಎಲ್ಲ ವೀಕ್ಷಕರಿಗೆ, ಆಡಳಿತ ಮಂಡಳಿಗೆ ನಾವು ಮೊಟ್ಟ ಮೊದಲಿಗೆ ಅಭಿನಂದಿಸಿ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಜನ್ಮಸ್ಥಳದಲ್ಲಿ ಬಾಲರಾಮ ಮಂದಿರ ನಿರ್ಮಾಣವಾದದ್ದು ಇಡೀ ನಮ್ಮ ದೇಶದ ಎಲ್ಲ ಜನತೆಯ ಒಂದು ಮೆಚ್ಚುಗೆ ಮತ್ತು ಸಂತೋಷಕ್ಕೆ ಅದು ಅಪಾರವೇ ಇಲ್ಲ. ಇಂತಹ ಶುಭ ಸಂದರ್ಭದಲ್ಲಿ ಸಮಗ್ರ ದೇಶದಲ್ಲಿ ತಮ್ಮ ರಥಯಾತ್ರೆಯ ಮೂಲಕವಾಗಿ ಸಂಚರಿಸಿ ದೇಶ ಪ್ರೇಮ, ಹಿಂದುತ್ವ ಜೊತೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಒಂದು ವಿಚಾರವನ್ನ ಎಲ್ಲರಲ್ಲಿಯೂ ಕೂಡ ಸುಪ್ತಾವಸ್ಥೆಯಲ್ಲಿದ್ದಂತಹ ಭಾವನೆಯನ್ನ ಅದು ಜಾಗೃತಗೊಳಿಸಿರ್ತಕ್ಕಂತಹ ಒಂದು ಕೀರ್ತಿ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಸಲ್ಲತಕ್ಕಂತಹದ್ದು. ಅವರ ನಮ್ಮ ದೇಶದ ಹಿರಿಯ ಚೇತನ, ಜೊತೆಯಲ್ಲಿ ಹಿಂದೂ ಸಮಾಜದ ಒಂದು ಸಂಘಟಕರಾಗಿ, ಅದೇ ರೀತಿಯಾಗಿ ಉಪ ಪ್ರಧಾನಿಗಳಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಅವರು ದೇಶದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತ ಹಿರಿಯ ಚೇತನಕ್ಕೆ ಈ ಭಾರತ ರತ್ನದ ಒಂದು ಪ್ರಶಸ್ತಿ ಲಭ್ಯವಾಗಿರ್ತಕ್ಕಂಥದ್ದು ನಿಜವಾಗಲೂ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ದೇಶಕ್ಕೋಸ್ಕರವಾಗಿ ಪರಿಶ್ರಮಿಸಿರ್ತಕ್ಕಂಥ ಒಬ್ಬ ಯೋಧರಿಗೆ, ದೇಶ ಪ್ರೇಮಿಗಳಿಗೆ, ಜೊತೆಯಲ್ಲಿ ದೇಶದ ನಾಯಕರಿಗೆ ಸಂದಿರತಕ್ಕಂಥ ಒಂದು ಗೌರವ, ಇಡೀ ದೇಶಕ್ಕೆ ತಂದಿರುವಂತಹ ಗೌರವ ಅಂತ ನಾವು ಇದನ್ನ ಭಾವಿಸಿ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವರಿಗೆ ಭಗವಂತ ದೀರ್ಘ ಆಯುಷ್ಯ ಆರೋಗ್ಯವನ್ನು ನೀಡಲಿ. ಅದೇ ರೀತಿಯಾಗಿ ದೇಶಕ್ಕೋಸ್ಕರವಾಗಿ, ರಾಮ ಮಂದಿರ ನಿರ್ಮಾಣಕ್ಕೋಸ್ಕರವಾಗಿ ಪರಿಶ್ರಮಿಸಿರ್ತಕ್ಕಂಥ ಇತರರಿಗೂ ಕೂಡ ಭಗವಂತ ಅನುಗ್ರಹಿಸಲಿ, ಅವರ ಸೇವೆಗಳನ್ನು ಕೂಡ ಗುರುತಿಸುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಿ, ಪ್ರಧಾನಮಂತ್ರಿಗಳನ್ನ, ಭಾರತ ಸರ್ಕಾರವನ್ನ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಅಭಿನಂದಿಸಿ ನಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅವರು 90ರ ದಶಕದಲ್ಲಿ ಏನು ರಥಯಾತ್ರೆಯನ್ನು ಕೈಗೊಂಡಿದ್ರು, ಆ ಸಂದರ್ಭದಲ್ಲಿ ಮಂತ್ರಾಲಯದ ಮೇಲೆ ಹಾದು ಹೋದಂತಹ ನೆನಪು ನಮಗಿದೆ. ಮಂತ್ರಾಲಯದಲ್ಲಿ ರೈಲ್ವೆ ನಿಲ್ದಾಣ ಏನು ಮಂತ್ರಾಲಯಂ ರೋಡ್ ರೈಲ್ವೆ ನಿಲ್ದಾಣ ಇದೆ, ಆ ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿ ಹೋಗಿ ನಮ್ಮ ಪೂರ್ವಾಶ್ರಮದಲ್ಲಿ ಅವರನ್ನು ಅಭಿನಂದಿಸಿ ರೈಲ್ವೆ ನಿಲ್ದಾಣದಲ್ಲಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಮತ್ತು ನಮ್ಮೆಲ್ಲರ ಒಂದು ಬೆಂಬಲ ಮತ್ತು ಅವರಿಗೆ ಒಂದು ಕೃತಜ್ಞತೆಗಳನ್ನು ಕೂಡ ನಾವು ಸಲ್ಲಿಸಿರತಕ್ಕಂಥದ್ದು ನಾವು ನೆನಪಿಸಿಕೊಳ್ತೇವೆ. ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರಂ ಮೇಲೆ ಅವರು ಇಳಿದು ನಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡಿದ್ದು, ಕೆಲವು ಪ್ರಮುಖ ವ್ಯಕ್ತಿಗಳನ್ನ ಅವರ ಹವಾನಿಯಂತ್ರಿತ AC ಕೋಚಿನಲ್ಲಿ ನಮ್ಮನ್ನು ಕರೆದು ಮಾತನಾಡಿರತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತೇವೆ. ಅಂತಹ ಲಾಲಕೃಷ್ಣ ಅದ್ವಾನಿ ಅವರಿಗೆ ಈ ಭಾರತದ ಅತ್ಯುನ್ನತ ಗೌರವ ಲಭ್ಯವಾದದ್ದು ನಮಗೆಲ್ಲರಿಗೂ ಸಂತಸದ ವಿಷಯವಾಗಿದೆ. ಗುರುಗಳೇ, ಅನುದಿನವೂ ಅನುಕಾಲವೂ ಗುರುರಾಯರ ಸೇವೆ ಮಾಡ್ತಾ ಇರೋರು ನೀವು ಒಂದು ಆಧ್ಯಾತ್ಮಿಕ ವ್ಯಕ್ತಿಯಾಗಿರೋ ಕಾರಣಕ್ಕಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಎಲ್ ಕೆ ಅಡ್ವಾಣಿ ಒಂದು ಮಾತನ್ನು ಹೇಳಿದರು, ಬಹುಶಃ ರಾಮ ನನ್ನನ್ನು ರಥಯಾತ್ರೆಗೆ ಮಾಡುವಂತ ಕಳಿಸಿರಬೇಕು, ಬಹುಶಃ ತನ್ನ ಪ್ರತಿಷ್ಠಾಪನೆ ತನ್ನ ಶಿಷ್ಯ ಅಂದರೆ ಇಬ್ಬರು ಶಿಷ್ಯರೇ ನರೇಂದ್ರ ಮೋದಿ ಅವರಿಂದ ಆಗಲಿ ಅಂತ ಆತನೇ ರಾಮನೇ ಬಯಸಿರಬೇಕು. ಆಮೇಲೆ ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀನಿ ಅಂದರೆ, ರಥಯಾತ್ರೆ ಮಾಡ್ತಿರ್ಬೇಕಾದ್ರೆ ಇದೇ ನರೇಂದ್ರ ಮೋದಿಯವರು ಅವರಿಗೆ ಇನ್ಚಾರ್ಜ್ ಆಗಿದ್ದರು. ಅಂದರೆ ಈ ಆಧ್ಯಾತ್ಮದಲ್ಲಿ ನಾವು ಹೇಳ್ತೀವಲ್ವಾ, ಎಲ್ಲವನ್ನೂ ಕೂಡ ನಿರ್ಧಾರ ಆಗಿರುತ್ತೆ, ನಾವು ಕೇವಲ ಒಂದು ಕಠಪುತಲಿಗಳು, ಬೊಂಬೆಗಳು ಮಾತ್ರ, ಭಗವಂತ ನಿರ್ಧಾರ ಮಾಡಿರ್ತಾನೆ ಅಂತೇಳಿ. ಅವರು ಆಧ್ಯಾತ್ಮ ಗುರುಗಳಾಗಿ ಇದನ್ನು ನಮಗೆ ಹೆಂಗೆ ವಿವರಿಸ್ತೀರಿ? ನಿಜವಾಗಲೂ ತೇನ ವಿನ ತೃಣಮಪಿನ ಚಲತಿ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಭಗವಂತನ ಆಜ್ಞೆ ಇಲ್ಲದರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಂತಹ ಒಂದು ದೊಡ್ಡ ಕಾರ್ಯದಲ್ಲಿ ನೇತೃತ್ವವನ್ನು ಅವರು ವಹಿಸಿಕೊಂಡಿದ್ರು ಅಂತಂದ್ರೆ ಅದು ಭಗವಂತನ ಸಂಕಲ್ಪ ಮತ್ತೆ ಅದನ್ನ ನೆರವೇರಿಸಿರ್ತಕ್ಕಂತಹ ಕೀರ್ತಿ ಅವರಿಗೆ ಸಲ್ಲತಕ್ಕಂತಹದ್ದು. ಆ ಸಂದರ್ಭದಲ್ಲಿ ಇಂದಿನ ನಮ್ಮ ಜನಮೆಚ್ಚಿದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆ ರಥಯಾತ್ರೆಯ ರೂವಾರಿಗಳಾಗಿ ಅವರ ಮುಖಂಡತ್ವವನ್ನು ವಹಿಸಿರತಕ್ಕಂತಹದ್ದು ಕೂಡ ಅದು ಭಗವಂತನ ಒಂದು ಸಂಕಲ್ಪ. ಇಂದು ಅಂತಹ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ನರೇಂದ್ರ ಮೋದಿಜಿಯವರು ಪ್ರಧಾನಿಗಳಾಗಿ ಅವರಿಗೆ ಭಾರತ ರತ್ನವನ್ನು ನೀಡ್ತಾ ಇರೋದು, ಆ ಸಂದರ್ಭದಲ್ಲಿ ಹಿಂದುತ್ವದ ಸಂಘಟನೆ, ದೇಶ ಪ್ರೇಮ, ಇಡೀ ದೇಶದಲ್ಲಿ ರಥಯಾತ್ರೆಯನ್ನು ಮಾಡಿರ್ತಕ್ಕಂಥ ಅದ್ವಾನಿಯವರು
ಭಾರತದ ಸರ್ವೋಚ್ಚ ಪ್ರಶಸ್ತಿಯನ್ನು ಸ್ವೀಕರಿಸುವಂತದ್ದು ಇದು ಕೂಡ ಒಂದು ಯೋಗ ಅಂತ ನಾವು ಆಧ್ಯಾತ್ಮಿಕವಾಗಿಯೂ ಕೂಡ ಇದನ್ನು ನಾವು ಸಮರ್ಥಿಸ್ತೇವೆ. ಧನ್ಯವಾದಗಳು ಗುರುಗಳೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ರಿಪಬ್ಲಿಕನ್ ಜೊತೆ ಮಂತ್ರಾಲಯದ ಶ್ರೀಗಳು ಸುಬುಧೇಂದ್ರ ಶ್ರೀಗಳು ಮಾತನಾಡಿದರು. ಈ ಭಾರತ, ನಾನು ಮೊದಲೇ ಹೇಳಿದೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ಭಾರತ ಶಾಸ್ತ್ರಗಳ ದೇಶ ಅಂತ. ಅಂದರೆ ಅಲೆಕ್ಸಾಂಡರ್ ಕೂಡ ಇಲ್ಲಿಗೆ ಯುದ್ಧ ಮಾಡ್ಲಿಕ್ಕೆ ಬಂದಾಗ ಆ ಗುರುಗಳು ಕೇಳ್ತಾರಂತೆ, ಅಲೆಕ್ಸಾಂಡರ್ ಗುರುಗಳು ಕೇಳ್ತಾರಂತೆ, ಅಂದರೆ ಎಲ್ಲ ದೇಶ ಎಲ್ಲ ವಿಶ್ವನ ಗೆಲ್ತಾ ಹೋಗ್ತಾನೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಈ ಬಾರಿ ಅಂತ ಹೇಳಿದಾಗ ಭಾರತಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನಂತೆ. ಆಗ ಗುರುಗಳು ಹೇಳ್ತಾರಂತೆ, ನೋಡಪ್ಪ ನೀನು ಎಲ್ಲ ಕಡೆ ಶಸ್ತ್ರಗಳಿಂದ ಅಂದರೆ ಆಯುಧಗಳಿಂದ ನೀನು ಯುದ್ಧ ಮಾಡಿರ್ತೀಯ, ಭಾರತದಲ್ಲಿ ಅದು ವರ್ಕೌಟ್ ಆಗಲ್ಲ, ಅಲ್ಲೇನಿದ್ರು ಶಾಸ್ತ್ರ ಅಂದರೆ ಶಾಸ್ತ್ರಗಳಿಂದ ವರ್ಕೌಟ್ ಆಗುತ್ತೆ, ಆಧ್ಯಾತ್ಮ ಅಂತೇಳಿ ನಾವು ಅದನ್ನು ನಂಬುದಂಥವ್ರು. ಅಂದರೆ ಸಂಕಲ್ಪದ ಬಗ್ಗೆ ಒಂದು ನಂಬಿಕೆ. ಈಗಿನ ಮಾಡರ್ನ್ ಜಮಾನ ಅದನ್ನು ಏನು ಲಾ ಆಫ್ ಅಟ್ರಾಕ್ಷನ್ನು ಆಮೇಲೆ ಈಗೆಲ್ಲ ಕರೀತಾರೆ. ಅಂದರೆ ಒಂದು ಸಂಕಲ್ಪ, ದೃಢ ಸಂಕಲ್ಪ ಮಾಡಿದರೆ ಆಗೇ ಆಗತ್ತೆ, ಮನಸ್ಸಿದ್ದರೆ ಮಾರ್ಗ. ಆಮೇಲೆ ನಾವೇನೇ ಸಂಕಲ್ಪ ಮಾಡಿದರೂ ಕೂಡ ಭಗವಂತನ ಸಂಕಲ್ಪ ಹೇಗಿರುತ್ತೆ ಆ ರೀತಿ ಆಗತ್ತೆ ಅಂತೇಳಿ, ಅದಕ್ಕೆ ಅನುರೂಪವಾಗಿ ಇವತ್ತು ಆ ಒಂದು ವಿಚಾರವನ್ನು ನಮಗೆ ತಿಳಿ ಹೇಳಿದರು ಗುರುಗಳು. ಈಗೊಂದು ಪುಟ್ಟ ಬ್ರೇಕ್ ಆದ ನಂತರ ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಶೇಷ ವರದಿಗಳು ಪ್ರಸಾರವಾಗಿದೆ.